ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಮಾದೇಶ್ವರ ಮಠದ ಕೊಪ್ಪಲು ಗ್ರಾಮದಲ್ಲಿ ಭಾನುವಾರ ಸಂಜೆ ಸುರಿದ ಭಾರೀ ಮಳೆ ಗಾಳಿಗೆ ಗವಿಗೌಡ ಮತ್ತು ಶೋಭಾ ಅವರಿಗೆ ಸೇರಿದ ಮನೆಯ ಮೇಲ್ಛಾವಣಿ ಹಾರಿ ಹೋಗಿ ಮುರಿದು ಬಿದ್ದಿದೆ. ಮನೆಯ ಶೀಟ್ಗಳು ಮರಗಳು ಮುರಿದು ಬಿದ್ದಿದ್ದು, ವಿದ್ಯುತ್ ತಂತಿಯ ಮೇಲೆ ಮರಗಳು ಮುರಿದು ಬಿದ್ದಿದ್ದರಿಂದ ವಿದ್ಯುತ್ ಕಂಬವು ಮನೆ ಮೇಲೆ ಬಿದ್ದಿದೆ. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶೋಭಾಗೌಡ ಮತ್ತು ಗವಿಗೌಡ ಮತ್ತು ಸುಂದರ್ ಮಾತನಾಡಿ, ಜಮೀನಿನ ಹತ್ತಿರ ಕೆಲಸ ಮಾಡ್ತಿದ್ದ ವೇಳೆ ಮಳೆಗಾಳಿಯಿಂದ ನಮ್ಮ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ರಾಗಿಯು ಮಳೆಯಲ್ಲಿ ನೆಂದು ಹೋಗಿದೆ. ವಿದ್ಯುತ್ ಕಂಬವು ಮನೆ ಮೇಲೆ ಬಿದ್ದು ಮೇಲ್ಛಾವಣಿ ಮುರಿದಿದೆ. ಸರ್ಕಾರ ಪರಿಹಾರ ಕೊಡಬೇಕು ಅಂತ ಮನವಿ ಮಾಡಿದ್ರು. ಸ್ಥಳಕ್ಕೆ ಗ್ರಾಮ ಆಡಳಿತಾಧಿಕಾರಿ ಪ್ರೀತಿಕಾ ಭೇಟಿ ನೀಡಿ ಪರಿಶೀಲಿಸಿದ್ದು, ಪರಿಹಾರಕ್ಕಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದರು. ನಿನ್ನೆ ಸುಮಾರು ಒಂದು 4:45 ಹೊತ್ತಿನಲ್ಲಿ ಎಲ್ಲ ರೈತರುಗಳು ಎಲ್ಲ ಹೊಗೆ ಸೊಪ್ಪು ನಾಟಿ ಮಾಡೋಕ್ಕೆ ಎಲ್ಲ ಫಲಮನೆತೆ ಇರುವಾಗ ಈ ಗ್ರಾಮದಲ್ಲಿ 5:30 ಸಮಯದಲ್ಲಿ ಗಾಳಿ ಮಳೆ ಭಾರಿ ವಿಪರೀತ ಜಾಸ್ತಿಯಾಗಿ ಮನೆಯಲ್ಲಿ ಬರೀ ಹೆಂಗಸರುಗಳಿದ್ರು. ಭಾರಿ ಅನಾಹುತ ಸಂಭವಿಸದೆ ಮರ ಮಂಡಿ ಎಲ್ಲ ಮುರಿದೋಗಿ ಲೈಟ್ ಕಂಬ ಎಲ್ಲ ಮುರಿದೋಗಿ ಮನೆ ಮೇಲೆಲ್ಲ ಬಿದ್ದು ಗವಿಗೌಡ್ರ ಮನೆ ಒಂದು ಛಾವಣಿ ಎಲ್ಲ ಮುರಿದೋಗಿ ಎಲ್ಲ ಅನಾಹುತ ಆಗದೆ. ಮತ್ತು ರಮೇಶ ಮತ್ತು ಶೋಭಾ ಅನ್ನೋರ ಮನೆ ಒಂದು ಛಾವಣಿ ಎಲ್ಲ ಹೋಗಿ ಶೀಟೆಲ್ಲ ಹಾರೋಗಿ ಎಲ್ಲ ಮನೆ ಅನಾಹುತ ಆಗಿ ರಾಗಿ ಎಲ್ಲ ನೆಂದು ಪಾಪ ಅವ್ರಿಗೂ ಸಹ ಅನಾಹುತ ಆಗದೆ. ಅವ್ರಿಗೆ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವ್ರಿಗೆ